ಆಮಿಷ ಒಡ್ತಾ ಇದ್ದಾರೆ. ಅಲ್ಲ, ಅದು ಸತ್ಯನೇ ಇದೆ. ಭಾಳ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಳೆದ 16-18 ತಿಂಗಳಿಂದ ಇದೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದೇನು ಹೊಸದಲ್ಲ ಸರ್. CM ಹೇಳಿರ್ತಕ್ಕಂಥದ್ದು 100% ಸತ್ಯ ಇದೆ. ಗೊತ್ತಿತ್ತ ಸರ್ ಇದು ಮೊದಲೇ ಹಿಂಗೆ ನಿಮಗೂ ಏನಾದರೂ? ಈ ಥರ ಇಂಡೈರೆಕ್ಟ್ ಡೈರೆಕ್ಟ್ ಇನ್ಫಾರ್ಮೇಷನ್ ಮೊದಲಿಂದನೇ ಬರ್ತಾ ಇದೆ. ಅದು ಸಾಧ್ಯನಾ ಸರ್? 50 ಜನಕ್ಕೆ 50 ಕೋಟಿ ಆಫರ್ ಮಾಡೋದು ಸಾಧ್ಯನಾ ಸರ್? BJPಗೆ ಮೋದಿ ಸಾಹೇಬ್ರಿಗೆಲ್ಲ ಎನಿಥಿಂಗ್ ಇಸ್ ಪಾಸಿಬಲ್. ಅವ್ರಿಗೆ ಏನು ಬೇಕಿದ್ದು ಮಾಡ್ಬೋದು. ಮಧ್ಯಪ್ರದೇಶ ಸರ್ಕಾರ ಬೆಳೆಸಿದ್ರು, ಗೋವಾ ಸರ್ಕಾರ ಬೆಳೆಸಿದ್ರು, ಮಹಾರಾಷ್ಟ್ರ ಸರ್ಕಾರ ಬೆಳೆಸಿದ್ರು. ಇದೇನು ಹೊಸದಲ್ಲ ಅವರಿಗೆ. ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ನೀವೇ ಸುಮ್ಮನೆ ಇದ್ದೀರಾ? ಮತ್ತೆ ತನಿಖೆ ಗಿನಿಖೆ ಏನಾದರೂ ಮಾಡ್ಬೋದಲ್ಲ? ಗೊತ್ತಾದ್ರೆ ಮಾಹಿತಿ ಇದ್ದರೆ ಕೇಸ್ ಹಾಕ್ಬೋದಲ್ಲ? ಆ ಥರ ಇನ್ಫಾರ್ಮೇಷನ್ಸ್ಗೆ ಯಾವ ಥರ ಮಾಹಿತಿ ಇರುತ್ತೆ ಅಂತಂದಾಗ ಯಾರು ಆಫರ್ ಮಾಡ್ತಾರೆ ಅದಕ್ಕೆ ಖಚಿತವಾಗಿ ನನಗಂತೂ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಇನ್ಫಾರ್ಮೇಷನ್ಸ್ ಇದೆ. ಸೊ ಮಾನ್ಯ ಮುಖ್ಯಮಂತ್ರಿಗೂ ಅವ್ರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಇರುತ್ತೆ. ಬಟ್ ನನಗೂ ಈ ಥರದ ಇನ್ಫಾರ್ಮೇಷನ್ಸ್ ಇದೆ. ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ನಿಮ್ಮ ಶಾಸಕರು ಯಾರಾದರೂ ಬಂದಿದ್ದು ಹೇಳಿದ್ದಾರಾ ಸರ್? ಹೇಳಿದ್ದು ಯಾರು ಹೇಳಿದಾರೋ ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ. ಬಟ್ ಹೇಳಿದೆ, ಮಾಹಿತಿ ಇದೆ ಪ್ರಕಾರ. ಸರ್ ಓಕೆ, ಈಗ ಸಂಡೂರ್ದು ಚುನಾವಣೆ ಚೆನ್ನಾಗಾಗಿದೆ, ಒಳ್ಳೆಯ ರೆಸ್ಪಾನ್ಸ್ ಇದೆ. ಸಂಡೂರು ತಾಲೂಕಿನ ಜನ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಸರಿ, ಇವತ್ತು ಕೋವಿಡ್ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಮತ್ತು ರಾಮುಲು ಅವರು ಸಂಬಂಧಪಟ್ಟಂತೆ PPE ಕಿಟ್ ಅಕ್ರಮ ಆಗಿದೆ. ಇವತ್ತು SIT ರಚನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ ಅಂತ ಇದೆ ಸರ್. ಇವತ್ತೇನಾದರೂ ಚರ್ಚೆ ಮಾಡ್ತಾರೆ? ಗೊತ್ತಿಲ್ಲ, ಕ್ಯಾಬಿನೆಟ್ಗೆ ಏನಾಗುತ್ತೆ ನೋಡಬೇಕು. ಕೋವಿಡ್ ಒಂದೊಂದು ಡಾಕ್ಯುಮೆಂಟ್ಗಳು ಲೀಕ್ ಆಗ್ತಾ ಇದ್ದಾವೆ. ಯಾವ ರೀತಿ ಇದು ಏನು ಲೆಕ್ಕಾಚಾರ ಅಂತ? ಅದು ಆಲ್ವೇಸ್ ಅಲ್ಲ, ಲೀಕ್ ಆಗ್ತಕ್ಕಂಥದ್ದು ಯಾವಾಗಲೂ ಇದ್ದೇ ಇದೆ, ಎಲ್ಲ ಸರ್ಕಾರಗಳಲ್ಲಿದೆ. ಸೊ ನಾವೇನು ಲೀಕ್ ಆಗಿದೆ ಅದ್ರ ಮೇಲೆ ಮೊನ್ನೆ ಮುಖ್ಯಮಂತ್ರಿ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು. ನೋಡಬೇಕೀಗ ನಮ್ಮ ಸಬ್ ಕಮಿಟಿಗೆ ನಾನಿದ್ದೀನಿ, ಅದ್ರ ಬಗ್ಗೆ ಸಂಪೂರ್ಣ ವರದಿ ಬರುತ್ತೆ. ಅದಾದ್ಮೇಲೆ ಸರ್ಕಾರ ಕ್ರಮ ತಗೊಳ್ತೀವಿ. ಈ ಗಣಿದು 10 ಪ್ರವರ್ಗ 10C ಇದೆಯಲ್ಲ ಸರ್, ಅದರಲ್ಲಿ ಹಿಂದಿನ ಸರ್ಕಾರ ಗಣಿ ಗುತ್ತಿಗೆ ಕೊಡಬೇಕಾದ್ರೆ ಅಕ್ರಮ ಆಗಿದೆ ಅನ್ನೋ ಕಾರಣಕ್ಕಾಗಿ ಇವತ್ತಿನ ಲೋಕಾಯುಕ್ತ ವಿಶೇಷ ತಂಡ ರಚನೆ ಮಾಡ್ತಾರೆ ಅಂತಲೂ ಇದೆ. ಹೌದಾ ಸರ್? ಇದು ನೋಡ್ಬೇಕು, ಕ್ಯಾಬಿನೆಟ್ ಅಜೆಂಡಾದಲ್ಲಿ ಇದೆಯಾ ಸರ್? ಬರುತ್ತೆ, ನೋಡೋಣ. ಸಬ್ಜೆಕ್ಟ್ ಬರುತ್ತೆ ಗೊತ್ತಿಲ್ಲ, ಬಂದಮೇಲೆ ಅದ್ರ ಬಗ್ಗೆ ತಮಗೆ ಬಂದು ಮಾಹಿತಿ ಕೊಡ್ತೀವಿ. ಸರ್ ಪ್ರೊಫೆಸರ್ ಒಂದು ಲೆಟರ್ ಬರೆದಿದ್ರಲ್ಲ ಸರ್, ಸ್ವಿಗ್ಗಿ ಜೊಮ್ಯಾಟೋದು ವಿಚಾರಕ್ಕೆ. ಏನು ಕನ್ನಡ ಪ್ರಾಧಿಕಾರ ಪ್ರೊಫೆಸರ್ ಒಬ್ಬರು ಏನಂತ ಈ ಸ್ವಿಗ್ಗಿ ಜೊಮ್ಯಾಟೋ ವಿಚಾರದಲ್ಲಿ ಇದನ್ನು ಮಾಡ್ಬೇಕಂತ ಏನೋ ಒಂದು ಲೆಟ್ರ್ ಬರ್ದಿದ್ರು ಸರ್. ನಿಮ್ಮ ಗಮನಕ್ಕೆ ಇರ್ಬೇಕೇನೋ? ಇಲ್ಲ ಸರ್, ಮಾಹಿತಿ ಸರ್ ಇನ್ನೊಂದು ಕಬರಸ್ಥಾನಗಳಿಗೆ ಜಮೀನನ್ನು ಮಂಜೂರು ಮಾಡಿದ ಕಂದಾಯ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸರ್. ಜಮೀನು ಸರ್ 2780 ಎಕರೆ ಜಮೀನನ್ನು ವಿವಿಧ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಮಂಜೂರಾತಿಗೆ ಕಂದಾಯ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದು BJP ಸ್ವಲ್ಪ ಮಟ್ಟಿಗೆ ಇದಕ್ಕೆ ಅಂದರೆ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಆರೋಪ ಮಾಡ್ತಾ ಇದ್ದಾರೆ. ಮಾಹಿತಿ ಅಂತೂ ಇಲ್ಲ. ಸಂಬಂಧಪಟ್ಟ ಸಚಿವರು ನಿಮಗೆ ಉತ್ತರ ಕೊಡ್ತಾರೆ. ಯಾಕಂದ್ರೆ ನನಗೆ ಮಾಹಿತಿ ಇಲ್ಲ, ಹಂಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು. ಥ್ಯಾಂಕ್ ಯು.